ಯೆಹೋಶುವನ ಗ್ರಂಥ ಅಧ್ಯಾಯ 15. ಎದೋಮ್ ನಾಡು ಹಾಗೂ ಚಿನ್ ಮರುಭೂಮಿಯ ಎಲ್ಲೆಯಾಗಿರುವ ಕಾನಾನ್ ನಾಡಿನ ದಕ್ಷಿಣ ಭಾಗವು ಯಹೂದ ಕುಲದ ಗೋತ್ರಗಳಿಗೆ ದೊರಕಿದ ಸೊತ್ತು. ಅದರ ದಕ್ಷಿಣದ ಎಲ್ಲೆ ಲವಣ ಸಮುದ್ರದ ತೆಂಕಣ ತುದಿಯಿಂದ ತೊಡಗಿ ಅಕ್ರಬೀಮ್ ಎಂಬ ಕೊಲ್ಲಿಯ ದಕ್ಷಿಣ ಮಾರ್ಗವಾಗಿ ಚಿನ್ಗೆ ಹೋಗುತ್ತದೆ. ಅಲ್ಲಿಂದ ಕಾದೇಶ್ ಬರ್ನೇಯದ ದಕ್ಷಿಣ ಮಾರ್ಗವಾಗಿ ಹೆಚ್ರೋನಿಗೂ, ಅಲ್ಲಿಂದ ಏರುತ್ತಾ ಅದ್ದಾರಿಗೂ ಹೋಗಿ ಕರ್ಕದ ಕಡೆಗೆ ತಿರುಗಿಕೊಳ್ಳುತ್ತದೆ. ಅಚ್ಮೋನಿನ ಮೇಲೆ ಈಜಿಪ್ಟಿನ ನದಿಗೆ ಬಂದು ಸಮುದ್ರ ತೀರದಲ್ಲಿ ಮುಕ್ತಾಯಗೊಳ್ಳುತ್ತದೆ. ಇದು ಅದರ ತೆಂಕಣ ಎಲ್ಲೆ. ಜೋರ್ಡಾನ್ ನದಿಯ ಮುಖದಿಂದ ಲವಣ ಸಮುದ್ರವೆಲ್ಲ ಅದರ ಪೂರ್ವ ದಿಕ್ಕಿನ ಎಲ್ಲೆಯಾಗಿದೆ. ಅದರ ಉತ್ತರ ದಿಕ್ಕಿನ ಎಲ್ಲೆ ಜೋರ್ಡಾನ್ ನದಿಯು ಲವಣ ಸಮುದ್ರವನ್ನು ಕೂಡುವ ಸ್ಥಳದಿಂದ ತೊಡಗಿ ಬೇತ್ ಹೋಗ್ಲಾ, ಬೇತ್ ಅರಬಾದ ಉತ್ತರ ಪ್ರಾಂತ್ಯ, ರೂಬೇನನ ಮಗ ಬೊಹನನ ಬಂಡೆ, ಆಕೋರನ ಕಣಿವೆ ಇವುಗಳ ಮೇಲೆ ದೆಬೇರಿಗೆ ಹೋಗುತ್ತದೆ. ಅದು ಅಲ್ಲಿಂದ ಉತ್ತರಕ್ಕೆ ತಿರುಗಿಕೊಂಡು ನದಿಯ ದಕ್ಷಿಣದಲ್ಲಿರುವ ಅದುಮೀಮಿಗೆ ಹೋಗುವ ದಾರಿಯ ಎದುರಿನಲ್ಲಿರುವ ಗಿಲ್ಗಾಲ್, ಏನ್ ಶೆಮೆಶ್ ಎನ್ನುವ ಬುಗ್ಗೆ, ಏನ್ ರೋಗೆಲ್ ಇವುಗಳ ಮೇಲೆ ಬೇನ್ ಹಿನ್ನೋಮನ ಕಣಿವೆಗೆ ಹೋಗುತ್ತದೆ. ಅಲ್ಲಿಂದ ಅದು ಜೆರುಸಲೇಮ್ ನಗರವು ಕಟ್ಟಲ್ಪಟ್ಟಿರುವ ಯೆಬೂಸಿಯರ ಬೆಟ್ಟದ ದಕ್ಷಿಣ ಮಾರ್ಗವಾಗಿ ಹಿನ್ನೋಮ್ ಕಣಿವೆಯ ಪಶ್ಚಿಮದಲ್ಲೂ ರೆಫಾಯಿಮ್ ಕಣಿವೆಯ ಉತ್ತರದಲ್ಲೂ ಇರುವ ಬೆಟ್ಟದ ತುದಿಗೆ ಹೋಗುತ್ತದೆ. ಅದು ಆ ಬೆಟ್ಟದ ತುದಿಯಿಂದ ಮುಂದೆ ನೆಫ್ತೋಹ ಬುಗ್ಗೆ, ಎಫ್ರೋನ್ ಬೆಟ್ಟದ ನಗರಗಳು ಇವುಗಳ ಮೇಲೆ ಕಿರ್ಯಾತ್ಯಾರೀಮ್ ಎನಿಸಿಕೊಳ್ಳುವ ಬಾಲಾ ಎಂಬ ಊರಿಗೆ ಹೋಗುತ್ತದೆ. ಅಲ್ಲಿಂದ ಪಶ್ಚಿಮದಲ್ಲಿ ಸೇರುವ ಸೇಯೀರ್ ಬೆಟ್ಟದ ಕಡೆಗೆ ತಿರುಗಿಕೊಂಡು ಕೆಸಾಲೋನ್ ಎನಿಸಿಕೊಳ್ಳುವ ಯಾರೀಮ್ ಬೆಟ್ಟದ ಉತ್ತರ ಮಾರ್ಗವಾಗಿ ಇಳಿಯುತ್ತಾ ಬೇತ್ ಶೆಮೆಶಿಗೂ ಅಲ್ಲಿಂದ ತಿಮ್ನಾ ಊರಿಗೂ ಬಂದು ಅಲ್ಲಿಂದ ಉತ್ತರ ದಿಕ್ಕಿನಲ್ಲಿರುವ ಎಕ್ರೋನ್ ಗುಡ್ಡಕ್ಕೆ ಹೋಗಿ ಶಿಕ್ಕೆರೋನಿಗೆ ತಿರುಗಿಕೊಂಡು ಬಾಲಾ ಗುಡ್ಡದ ಮೇಲೆ ಯಬ್ನೇನಿಗೆ ಹೋಗಿ ಸಮುದ್ರ ತೀರದಲ್ಲಿ ಮುಗಿಯುತ್ತದೆ. ಮಹಾಸಾಗರದ ತೀರವೇ ಪಶ್ಚಿಮ ಎಲ್ಲೆ. ಯಹೂದ ಗೋತ್ರಗಳ ನಾಡಿನ ಸುತ್ತಣ ಎಲ್ಲೆಗಳು ಇವೆ. ಯೆಹೋಶುವನು ಸರ್ವೇಶ್ವರನ ಅಪ್ಪಣೆಯಂತೆ ಯೆಫುನ್ನೆಯ ಮಗ ಕಾಲೇಬನಿಗೆ ಯಹೂದ ಕುಲದವರ ನಡುವೆ ಅನಾಕನ ತಂದೆ ಆದ ಅರ್ಬನ ನಗರವಾಗಿದ್ದ ಹೆಬ್ರೋನನ್ನು ಕೊಟ್ಟನು. ಕಾಲೇಬನು ಶೇಷ್ಠ, ಅಹಿಮನ್, ತಲೈ ಎಂಬ ಅನಾಕನ 3 ಮಂದಿ ಮಕ್ಕಳನ್ನು ಅಲ್ಲಿಂದ ಹೊರಡಿಸಿಬಿಟ್ಟನು. ಅನಂತರ ಅವನು ಹೊರಟು ಕಿರ್ಯತ್ ಸೆಫೆರ್ ಎನಿಸಿಕೊಳ್ಳುತ್ತಿದ್ದ ದೆಬೇರಿನ ನಿವಾಸಿಗಳೊಡನೆ ಯುದ್ಧ ಮಾಡಿದನು. ಅವನು ಕಿರ್ಯತ್ ಸೆಫೆರದ ಮೇಲೆ ದಾಳಿ ಮಾಡಿ ಹಿಡಿದುಕೊಳ್ಳುವವನಿಗೆ ತನ್ನ ಮಗಳಾದ ಅಕ್ಷಾ ಎಂಬಾಕೆಯನ್ನು ಮದುವೆ ಮಾಡಿಕೊಡುತ್ತೇನೆ ಎಂದನು. ಕೆನಜನ ಮಗನೂ ಕಾಲೇಬನ ತಮ್ಮನೂ ಆದ ಒತ್ನಿಯೇಲನು ಅದರ ಮೇಲೆ ದಾಳಿ ಮಾಡಿ ತೆಗೆದುಕೊಂಡನು. ಅವನಿಗೆ ಕಾಲೇಬನು ತನ್ನ ಮಗಳಾದ ಅಕ್ಷಾ ಎಂಬಾಕೆಯನ್ನು ಮದುವೆ ಮಾಡಿಕೊಟ್ಟನು. ಆಕೆ ಮನೆ ಸೇರಿದಾಗ ತನ್ನ ತಂದೆಯ ಬಳಿ ಭೂಮಿಯನ್ನು ಕೇಳಬೇಕೆಂದು ಒತ್ನಿಯೇಲನು ಅವಳನ್ನು ಪ್ರೋತ್ಸಾಹಿಸಿದನು. ಅಂತೆಯೇ ಅವಳು ಹೊರಟು ಹೇಸರಗತ್ತೆ ಮೇಲಿಂದ ಇಳಿದದ್ದೇ ಕಾಲೇಬನು ನಿನಗೇನು ಬೇಕು ಎಂದು ಕೇಳಿದನು. ಅವಳು, ನನಗೊಂದು ಕೊಡುಗೆ ಬೇಕು, ನನ್ನನ್ನು ಬೆಂಗಾಡಿಗೆ ಕೊಟ್ಟುಬಿಟ್ಟಿದ್ದೀರಲ್ಲವೇ, ಬುಗ್ಗೆಗಳಿರುವ ಸ್ಥಳವನ್ನು ನನಗೆ ಕೊಡಿ ಎಂದಳು. ಆಗ ಕಾಲೇಬನು ಅವಳಿಗೆ ಬುಗ್ಗೆಗಳಿದ್ದ ಮೇಲಣ ಹಾಗೂ ಕೆಳಗಣ ಸ್ಥಳಗಳನ್ನು ಕೊಟ್ಟನು. ಯಹೂದ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸೊತ್ತಿನ ವಿವರ. ಎದೋಮ್ ಪ್ರಾಂತ್ಯವು ಮೇರೆಯಾಗಿರುವ ದಕ್ಷಿಣ ಭಾಗದಲ್ಲಿ ಕಬ್ಜೇಲ್, ಎದೇರ್,
ಯಾಗೂರ್, ಕೀನಾ, ದಿಮೋನ, ಅದಾದ, ಕೆದೇಶ್, ಹಾಚೋರ್, ಇತ್ನಾನ್, ಜೀಪ್, ಟೆಲೆಮ್, ಬೇಯಾಲೋತ್, ಹಾಚೋರ್, ಹದಾತ, ಹಾಚೋರ್ ಎಂಬುವ ಕಿರ್ಯಾತ್, ಹೆಚ್ರೋನ್, ಹಮಾಮ್, ಶೇಮ, ಮೋಲಾದ, ಹಚರ್ ಗದ್ದ, ಹೆಷ್ಮೋನ್, ಬೆತ್ಪೆಲೆಟ್, ಹಚರ್ ಶೋವಾಲ್, ಬೆರ್ಷಬ, ಬಿತ್ಸೋತ್ಯ, ಬಾಲ, ಇಹಾಮ್, ಯಚೆಮ್, ಎಲ್ಬೋಲದ್, ಕೇಸಿಲ್, ಹೋರ್ಮ, ಚಿಗ್ಲಗ್, ಮದ್ಮನ್, ಸಂಸಾನ, ಲೆಬಾವೋತ್, ಶಿಲ್ಹಿಮ್, ಆಯಿನ್, ರಿಮ್ಮೋನ್ ಎಂಬ 29 ನಗರಗಳು ಮತ್ತು ಅವುಗಳಿಗೆ ಸೇರಿದ ಗ್ರಾಮಗಳು. ಇಳಿಜಾರು ಪ್ರದೇಶದಲ್ಲಿ ಎಷ್ಟಾವೋಲ್, ಚೋರ್ಗಾ, ಆಶ್ನ, ಜನೋಹ, ಯಗ್ನನಿಮ್, ತಪೋಹ, ಏನಾಮ್, ಯರ್ಮೂತ್, ಅದುಲಾಮ, ಸೋಕೋ, ಅಜೇಕ, ಶರಾಯಿಮ್, ಅದಿತಾಯಿಮ್, ಗೆದೇರ, ಗೆದೇರೋತಾಹಿಮ್ ಎಂಬ 14 ನಗರಗಳು ಮತ್ತು ಅವುಗಳಿಗೆ ಸೇರಿದ ಗ್ರಾಮಗಳು. ಚೆನಾನ್, ಹದಾಶ, ಮಿಲ್ದಾಲ್ಗಾದ್, ದಿಲಾನ್, ಮಿಚ್ಚೆ, ಯೊಕ್ತೇಲ್, ಲಾಶಿಷ್, ಬೋಚ್ಕತ್, ಎಗ್ಲೋನ್, ಕಪ್ಟೋನ್, ಲಮ್ಹಹ, ಕಿತ್ಲಾಫ್, ಗೆದೇರೋತ್, ಬೇತ್ ದಾಗೋನ್, ನಾಮ, ಮಕೇದ ಎಂಬ 16 ನಗರಗಳು ಅವುಗಳ ಗ್ರಾಮಗಳು. ಲಿಬ್ನ, ಯೆತೇರ್, ಅಶಾನ್, ಇಫ್ತಾಹ್, ಆಶ್ನ, ನೆಚಿಬ್, ಕೆಯಿಲಾ, ಅಜ್ಕೀಬ್, ಮಾರೀಷ ಎಂಬ 9 ನಗರಗಳು ಮತ್ತು ಅವುಗಳಿಗೆ ಸೇರಿದ ಗ್ರಾಮಗಳು. ಎಕ್ರೋನ್ ಸಂಸ್ಥಾನ ಮತ್ತು ಅದಕ್ಕೆ ಸೇರಿದ ಗ್ರಾಮ ನಗರಗಳು. ಎಕ್ರೋನಿನಿಂದ ಸಮುದ್ರದವರೆಗೆ ಅಷ್ಡೋದಿನ ಬಳಿಯಲ್ಲಿರುವ ಸಮಸ್ತ ಗ್ರಾಮಗಳು. ಅಷ್ಡೋದ್ ಸಂಸ್ಥಾನ ಮತ್ತು ಅದರ ಗ್ರಾಮ ನಗರಗಳು. ಗಾಜಾ ಸಂಸ್ಥಾನ ಹಾಗೂ ಈಜಿಪ್ಟಿನ ನದಿಯ ಹತ್ತಿರದಲ್ಲಿ ಮತ್ತು ಮಹಾಸಾಗರದ ತೀರದಲ್ಲಿ ಇರುವ ಅದರ ಎಲ್ಲ ಗ್ರಾಮ ನಗರಗಳು. ಮಲೆನಾಡಿನ ಪ್ರದೇಶದಲ್ಲಿರುವ ಶಾಮೀರ್, ಯತ್ತೀರ್, ಸೋಕೋ, ದನ್ನ, ದೇಬೀರ್ ಎಂಬ ಕಿರ್ಯಾತನ, ಅನಾಬ್, ಎಷ್ಟೋಮ, ಅನೀಮ್, ಗೋಷೆನ್, ಹೊಲೋನ್, ಗಿಲೋ ಎಂಬ 11 ನಗರಗಳು ಮತ್ತು ಅವುಗಳಿಗೆ ಸೇರಿದ ಗ್ರಾಮಗಳು. ಅರಬ್, ದೂಮ, ಏಷಾನ್, ಯಾನೂಮ್, ಬೇತ್ ತಫೂಹ, ಅಫೇಕ, ಹುಮ್ತ, ಹೆಬ್ರೋನ್ ಎಂಬ ಕಿರ್ಯತರ್ಬ, ಚಿಯೋರ್ ಎಂಬ 9 ನಗರಗಳು ಅವುಗಳ ಗ್ರಾಮಗಳು. ಮಾವೋನ್, ಕಾರ್ಮೆಲ್, ಚೀಫ್, ಯುಟ್ಟ, ಇಚ್ರೇಲ್, ಯೊಗ್ದೆಯಾಮ್, ಜನೋಹ, ಕಾಯಿನ್, ಗಿಬೆಯ, ತಿಮ್ನಾ ಎಂಬ 10 ನಗರಗಳು ಮತ್ತು ಅವುಗಳ ಗ್ರಾಮಗಳು. ಹಲ್ಫೂಲ್, ಬೇಚೂರ್, ಗೆದೂರ್, ಮಾರತ್, ಬೇತನೂತ್, ಎಲ್ಫೆಕೋನ್ ಎಂಬ 6 ನಗರಗಳು ಮತ್ತು ಅವುಗಳಿಗೆ ಸೇರಿದ ಗ್ರಾಮಗಳು. ಕಿರ್ಯಾತ್ಯಾರೀಮ್ ಎನಿಸಿಕೊಳ್ಳುವ ಕಿರ್ಯಾತ್ ಬಾಳ್, ರಬ್ಬಾ ಎಂಬ 2 ನಗರಗಳು ಮತ್ತು ಅವುಗಳ ಗ್ರಾಮಗಳು. ಮರುಭೂಮಿಯಲ್ಲಿರುವ ಬೇತ್ ಅರಬಾ, ಮಿದೀನ್, ಸೆಕಾಕ, ನಿಬಾನ್, ಉಪ್ಪಿನ ಪಟ್ಟಣ, ಎಂಗೇದಿ ಎಂಬ 6 ನಗರಗಳು ಮತ್ತು ಅವುಗಳ ಗ್ರಾಮಗಳು. ಜೆರುಸಲೇಮಿನಲ್ಲಿ ವಾಸವಾಗಿದ್ದ ಯೆಬೂಸಿಯರನ್ನು ಹೊರಡಿಸಲು ಯಹೂದ ಕುಲದವರಿಂದ ಆಗದೆ ಹೋಯಿತು. ಅವರು ಇಂದಿನವರೆಗೂ ಯಹೂದ ಕುಲದವರೊಡನೆ ಜೆರುಸಲೇಮಿನಲ್ಲೇ ವಾಸವಾಗಿದ್ದಾರೆ. ಪ್ರಭುವಿನ ವಾಕ್ಯ.